ಗುರು ಒಂದು ಕಳ್ಳನ್ ಕೈಯಲ್ಲಿ ಮಾಣಿಕ್ಯ ಕೊಟ್ರೆ ಏನ್ ಮಾಡ್ತಾನೆ ಗುರು? ಇಲ್ಲ ಗುರು, ನನ್ನ ನಂಬಿಟ್ಟು ಕೊಟ್ಟಿದ್ದಾರೆ, ಜೋಪಾನವಾಗಿ ಇಟ್ಕೊಳ್ಳೋಣ ಅನ್ಬಿಟ್ಟು ಇಟ್ಕೋತಾನೋ, ಇಲ್ಲ ಅಂತಂದ್ರೆ ಇಲ್ಲ ನನ್ನ ಹತ್ರ ಮಾಣಿಕ್ಯ ಇದೆ, ನಾನೊಂದ್ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋದ ಬಟ್ ಯೂಸ್ ಮಾಡ್ಕೋತಾನೋ. ಇವಾಗ ಹೇಳ್ಬೇಕು ಅಂತಂದ್ರೆ ರಾಮ ಮಂದಿರದಲ್ಲಿ ಆಗಿರೋಂಥದ್ದು ಅದೇನೇನೆ. ಜನಗಳ ತಲೆ ಮೇಲೆ ಕೈ ಇಟ್ಬಿಟ್ಟು ಸ್ಕ್ಯಾಮ್ ಮಾಡುವಂತ ವ್ಯಕ್ತಿಗಳನ್ನ ನಾವು ನೋಡಿರ್ಬೋದು. ಇಲ್ಲಿ ಹೇಳ್ಬೇಕು ಅಂತಂದ್ರೆ ರಾಮ ಮಂದಿರದಲ್ಲಿ ಒಂದು 7-8 ಜನ ರಾಮನ್ ತಲೆ ಮೇಲೆ ಕೈ ಇಟ್ಬಿಟ್ಟು ಸ್ಕ್ಯಾಮ್ ಮಾಡೋದಕ್ಕಂತ ಹೋಗಿದ್ದಾರೆ, ಲಾಸ್ಟ್ಗೆ ತಗ್ಲಾಕೊಂಡಿದ್ದಾರೆ. ರಾಮ ಮಂದಿರ ಹೇಳ್ಬೇಕು ಅಂತಂದ್ರೆ ಹಿಂದೂಗಳು ಎಮೋಷನ್ಸ್ ಏನಾಗಿದೆ ಅಂತಂದ್ರೆ ಮ್ಯಾಟರ್ ನೀವುಗಳೆಲ್ಲ ನೋಡಿರ್ಬೋದು. 2024ರಲ್ಲಿ ರಾಮ ಮಂದಿರ ಉದ್ಘಾಟನೆ ಆಯ್ತು. ಆ ಉದ್ಘಾಟನೆ ಆಗೋದಕ್ಕೆ ತುಂಬಾನೇ ಶ್ರಮಗಳಿದೆ. ರಾಮ ಮಂದಿರನ ಕಟ್ಟೋದಕ್ಕೆ ತುಂಬಾನೇ ಫೈಟ್ ಗಳು ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ, ಲಾಸ್ಟ್ ಗೆ ರಾಮ ಮಂದಿರನ ಕಟ್ಟಿದ್ರು. ಬಟ್ ಆ ರಾಮ ಮಂದಿರನ ಕಟ್ಟೋದಕ್ಕೋಸ್ಕರನೇ ಏನಿಲ್ಲ ಅಂತಂತಂದ್ರು ಕೋಟಿಗಟ್ಲೆ ಮಿಡಲ್ ಕ್ಲಾಸ್ ವ್ಯಕ್ತಿಗಳಾಗಿರ್ಬೋದು, ಕೋಟಿಗಟ್ಲೆ ಇರುವಂತ ವ್ಯಕ್ತಿಗಳಾಗಿರ್ಬೋದು, ಪ್ರತಿಯೊಂದು ವ್ಯಕ್ತಿಗಳನ್ನು ರಾಮ ಮಂದಿರ ಕಟ್ಟೋದಕ್ಕೆ ಕೋಟಿಗಟ್ಲೆ ಫಂಡ್ ರಾಮ ಮಂದಿರಗಂತ ಕೊಟ್ಟಿದ್ದಾರೆ. ಬಟ್ ಆ ರಾಮ ಮಂದಿರ ಕಟ್ಟೋದಕ್ಕೆ ಅನ್ಬಿಟ್ಟು ಕೋಟಿಗಟ್ಲೆ ಫಂಡ್ ಕರೆಕ್ಟ್ ಆಗಿ ಯೂಸ್ ಆಗ್ತಿದ್ಯಾ ಇಲ್ಲ ಅಂತಂದ್ರೆ ಕೆಲವೊಂದಷ್ಟು ವ್ಯಕ್ತಿಗಳು ಅವ್ರ ಪರ್ಸನಲ್ ಯೂಸ್ಗೆ ಯೂಸ್ ಮಾಡ್ಕೋತಿದ್ರ ಅನ್ಬಿಟ್ಟು 2024ರಲ್ಲಿ ರಾಮ ಮಂದಿರ ಕಟ್ಟಾದ್ಮೇಲೆ ಯಾರಾದ್ರೂ ವಾಯ್ಸ್ ನ ರೈಸ್ ಮಾಡಿದ್ರ? ಯಾರು ಮಾಡೋದಕ್ಕೆ ಹೋಗ್ಲಿಲ್ಲ. ಏನಕ್ಕೆ ಅಂತಂದ್ರೆ ರಾಮ ಮಂದಿರ ಕಟ್ಟೋದಕ್ಕೆ ಅಷ್ಟೊಂದು ಫಂಡ್ ಕೋಟಿಗಟ್ಲೆ ದುಡ್ಡು ಹೋಗಿದೆ. ಅದು ಏನಾಗ್ತಿದೆ, ಎತ್ತಾಗ್ತಿದೆ, ಯಾರು ಇನ್ಚಾರ್ಜ್ ನೋಡ್ಕೋತಿದ್ದಾರೆ, ಅಭಿವೃದ್ಧಿ ಮಾಡೋದಕ್ಕಂತ ಯೂಸ್ ಮಾಡ್ತಿದಾರಾ ಇಲ್ಲ ಅಂತಂದ್ರೆ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ತಿದಾರಾ ಅನ್ಬಿಟ್ಟು ಯಾರು ನೋಡೋದಕ್ಕೆ ಹೋಗ್ಲಿಲ್ಲ. ರಾಮ ಮಂದಿರ ಕಟ್ತಿದ್ದಾರೆ ಅನ್ಬಿಟ್ಟು ದುಡ್ಡನ್ನ ಪೇ ಮಾಡಿದ್ರು. ಪ್ರತಿಯೊಂದು ವ್ಯಕ್ತಿಗಳು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ವಿದೇಶದಿಂದ ಹೇಳ್ಬೇಕು ಅಂದ್ರೆ ಫಂಡ್ ಬಂದಿದೆ. ರಾಮ ಮಂದಿರನ ಕಟ್ಟೋದಕ್ಕೋಸ್ಕರನೇ ದೇವಸ್ಥಾನ ಉದ್ಘಾಟನೆ ಮಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರ ವಿದೇಶದಿಂದ ಎಲ್ಲ ಫಂಡ್ ಬಂದಿದೆ. ಮಿಡಲ್ ಕ್ಲಾಸ್ ವ್ಯಕ್ತಿಗಳಾಗಿರ್ಬೋದು, ಶ್ರೀಮಂತರು ಆಗಿರ್ಬೋದು, ಪ್ರತಿಯೊಂದು ವ್ಯಕ್ತಿಗಳು ಚಿನ್ನ ಬೆಳ್ಳಿ ಅವ್ರ ಕೈಯಲ್ಲಿ ಏನಾಯ್ತೋ ಅದನ್ನ ದೇವ್ರಿಗೆ ಅನ್ಬಿಟ್ಟು ಕೊಟ್ಟಿದ್ದಾರೆ. ಅಂದ್ರೆ ಅವ್ರಿಗಿರೋಂತ ಭಕ್ತಿಗೆ, ಅವ್ರಿಗಿರೋಂತ ಎಮೋಷನ್ಸ್ಗೆ ದೇವ್ರಿಗೆ ಕೊಟ್ಟಿದ್ದಾರೆ. ಬಟ್ ರೀಸೆಂಟ್ ಆಗಿ ಒಂದು ವ್ಯಕ್ತಿ ಇದ್ರ ಮೇಲೆ ಅಲಿಗೇಷನ್ ಮಾಡ್ತಾನೆ, ರಾಮ ಮಂದಿರ ಹೋಗ್ತಿರೋಂತ ಫಂಡ್ ದುರ್ಬಳಕೆ ಆಗ್ತಿದೆ, ಪರ್ಸನಲ್ ಯೂಸ್ಗೆ ಯೂಸ್ ಮಾಡ್ಕೋತಿದ್ದಾರೆ, ಪಬ್ಲಿಕ್ ಕೊಡ್ತಿರೋಂತ ದುಡ್ಡು ರಾಮನಿಗೆ ಸೇರ್ತಿಲ್ಲ, ಇಲ್ಲಿರುವಂತ ವ್ಯಕ್ತಿಗಳು ಅವ್ರುಗಳ ಡಿವೈಡ್ ಮಾಡ್ಕೊಂಡು ಆಸ್ತಿ ಪಾಸ್ತಿನ ಮಾಡ್ಕೋತಿದ್ದಾರೆ ಅನ್ನೋ ಒಂದು ವಿಷಯ ವೈರಲ್ ಆಯ್ತು. ಅಖಿಲೇಶ್ ಯಾದವ್ ಅನ್ನೋ ಒಂದು ವ್ಯಕ್ತಿ ಹೇಳ್ಬೇಕಂತಂದ್ರೆ ಟ್ವಿಟ್ ಮೂಲಕ ಒಂದು ಟ್ವಿಟ್ ಮಾಡ್ತಾರೆ. ಏನಂತಂದ್ರೆ ರಾಮ ಮಂದಿರಗೆ ಕೊಟ್ಟಿರುವಂತ ಫಂಡ್ ದುರ್ಬಳಕೆ ಆಗ್ತಿದೆ, ಇಲ್ಲಿರುವಂತ ವ್ಯಕ್ತಿಗಳು ಹೇಳ್ಬೇಕು ಅಂತಂದ್ರೆ ಸ್ಕ್ಯಾಮ್ ನ ಮಾಡ್ತಿದ್ದಾರೆ, ಕೋಟಿಗಟ್ಲೆ ಸ್ಕ್ಯಾಮ್ ನ ಮಾಡ್ತಿದ್ದಾರೆ ಅಂತ ಒಂದು ಟ್ವಿಟ್ ನ ಮಾಡ್ತಾರೆ. ಕೆಲವೊಂದಷ್ಟು ವ್ಯಕ್ತಿಗಳು ಸ್ಟಾರ್ಟಿಂಗ್ ಅಲ್ಲಿ ಏನ್ ಅನ್ಕೋತಾರೆ, ಏನೋ ಅಲಿಗೇಷನ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ, ಏನಂತಂದ್ರೆ ಎಲ್ಲ ನಮ್ಮವರೇ ಅಲ್ಲ, ಯಾರು ಏನ್ ಮಾಡ್ತಾರೆ, ರಾಮ ಮಂದಿರ ನೋಡ್ಕೋತಿರೋರೆಲ್ಲ ನಮ್ಮವರೇ, ಯಾರು ಏನ್ ಮಾಡಲ್ಲ ಅನ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಆ ವಿಷಯನ ಒಂದ್ ಸ್ವಲ್ಪ ದೂರ ಇಡ್ತಾರೆ. ಬಟ್ ಒಂದು ಸ್ವಲ್ಪ ತನಿಖೆಗಳೆಲ್ಲ ಆದಮೇಲೆ ಏನು ಗೊತ್ತಾಯ್ತು ಅಂತಂದ್ರೆ ರಾಮ ಮಂದಿರದಲ್ಲಿ ಏನಿಲ್ಲ ಅಂತಂದ್ರೂ ಕೋಟಿಗಟ್ಟಲೆ ಸ್ಕ್ಯಾಮ್ ಆಗಿದೆ. ನೀವುಗಳು ಕೊಟ್ಟಿರೋಂಥ ದುಡ್ಡುಗಳು ಹೇಳ್ಬೇಕು ಅಂತಂದ್ರೆ ಕೆಲವೊಂದಷ್ಟು ವ್ಯಕ್ತಿಗಳು ಏನು ಹೇಳ್ತಿದ್ದಾರೆ ಅಂತಂದ್ರೆ ಇವಾಗ ಆ ಟೈಮಲ್ಲಿ ಬೆಳ್ಳಿ ಕೊಟ್ಟಿದ್ರಿ, ಚಿನ್ನ ಕೊಟ್ಟಿದ್ರಿ, ಒಂದು ಒಡವೆಗಳನ್ನ ಕೊಟ್ಟಿದ್ರಿ. ಕೆಲವೊಂದಷ್ಟು ವ್ಯಕ್ತಿಗಳು ರಿಚ್ ಪೀಪಲ್ಸ್ ಇರ್ತಾರಲ್ಲ ಅವ್ರಗಳ ಹತ್ರ ದುಡ್ಡುಗಳು ಚೆನ್ನಾಗಿರುತ್ತೆ, ಏನಂತಂದ್ರೆ ರಾಮ ಮಂದಿರ ಕಟ್ತಿದ್ದಾರೆ, ರಾಮನ್ಗೆ ಕೈಯಲ್ಲಾಗಿರೋದನ್ನ ಕೊಟ್ಟಿದ್ದಾರೆ. ಬಟ್ ಆ ಟೈಮಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ರಿಸಿಪ್ಟ್ ಅಂತ ಕೊಡ್ತಾರೆ. ರಾಮ ಮಂದಿರ ಕಟ್ಬೇಕಾದ್ರೆ ಹೇಳ್ಬೇಕು ಅಂತಂದ್ರೆ ನೀವು ₹1 ಆಗ್ಲಿ, ₹10 ಆಗ್ಲಿ, ₹50 ಆಗ್ಲಿ, ಎಷ್ಟಾದ್ರೂ ಆಗ್ಲಿ ಒಂದು ರಿಸಿಪ್ಟ್ ಅಂತ ಕೊಡ್ತಾರೆ. ಆ ರಿಸಿಪ್ಟ್ ನ ಏನ್ ಮಾಡಿದ್ದಾರೆ ಅಂತಂದ್ರೆ ಅದನ್ನು ಸ್ಕ್ಯಾಮ್ ಮಾಡಿದ್ದಾರೆ. ಅದು ಯಾವ ರೀತಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಗಳಿಗೆಲ್ಲ ಒಂದು ಕ್ವಶನ್ ಆಗ್ಬೋದು. ಇವಾಗ ದೇವಸ್ಥಾನದಲ್ಲಿರುವಂತ ಪ್ರಾಪರ್ಟಿ ಆಗಿರ್ಬೋದು, ಮತ್ತೆ ಅಲ್ಲಿರುವಂತ ದುಡ್ಡು ಆಗಿರ್ಬೋದು, ಎಣಿಕೆ ಮಾಡ್ತಿದ್ದ ಅಂತಂದ್ರೆ ಟಿವಿಗಳಲ್ಲೆಲ್ಲ ತೋರಿಸ್ತಾರೆ, ದೇವಸ್ಥಾನದಲ್ಲಿ ಈ ತರ ದುಡ್ಡನ್ನ ಎಣಿಸ್ತಿದ್ದಾರೆ, ಇಷ್ಟು ಲಕ್ಷ ಇದೆ, ಅಷ್ಟು ಲಕ್ಷ ಇದೆ, ಇಷ್ಟು ಒಡವೆಗಳಿದೆ ಅನ್ಬಿಟ್ಟು ಟಿವಿಯಲ್ಲಿ ಲೈವ್ ತೋರ್ಸೋದ್ರಲ್ಲಾಗಿರ್ಬೋದು. ಅಷ್ಟೊಂದು ಕ್ಯಾಮ್ರಾ ಇದ್ರೂ ಅದ್ ಹೆಂಗ ಮುಂಡಾಯಿಸಿದ್ರು ಅಂದ್ಬಿಟ್ಟು ಕೆಲವೊಂದಷ್ಟು ವ್ಯಕ್ತಿಗಳಿಗೆ ಕ್ವಶನ್ ರೈಸ್ ಆಗ್ಬೋದು. ಅದ್ ಯಾವ ರೀತಿ ಸ್ಕ್ಯಾಮ್ ಮಾಡಿದ್ದಾರೆ ಅನ್ಬಿಟ್ಟು ನಿಮ್ಗಳಿಗೆಲ್ಲ ಹೇಳ್ತೀನಿ ನೋಡಿ. ಇವಾಗ ₹500 ನೋಟು, ₹10 ನೋಟು ಅನ್ನೋದು ಬಂಡಲ್ ಗಟ್ಲೆ ಜನಗಳು ಹಾಕಿರ್ತಾರಲ್ಲ ದೇಣಿಗೆ ದುಡ್ಡುಗಳು, ಅದರಲ್ಲಿ ಒಂದು ವ್ಯಕ್ತಿ ಎಣಿಸ್ತಾ ಇರ್ತಾನೆ, ಇನ್ನೊಂದು ವ್ಯಕ್ತಿ ಇವಾಗ ಕ್ಯಾಮ್ರಾಗಳು ಇರುತ್ತೆ, ಸುತ್ತ ಕ್ಯಾಮ್ರಾಗಳು ಇರುತ್ತೆ. ಇವಾಗ ಕ್ಯಾಮ್ರಾದಲ್ಲಿ ಕಾಣಿಸ್ಬಿಟ್ರೆ ಏನಾಗುತ್ತೆ, ತಗ್ಲಾಕೋಗ್ಬಿಡ್ತಾರೆ. ಅದಕ್ಕೆ ಒಬ್ಬ ವ್ಯಕ್ತಿ ಏನಕ್ಕೋ ಎಲ್ಗೋ ಹೋಗೋ ಥರ ಏನು ಮಾಡ್ತಾನೆ ಅಂತಂದ್ರೆ ಕ್ಯಾಮ್ರಾಗೆ ಹಿಂಗೆ ಅಡ್ಡ ನಿಂತ್ಕೊಳ್ಳೋದು, ಅಲ್ಲಿ ಎಣಿಸ್ತಿರೋಂಥ ದುಡ್ಡನ್ನ ಎತ್ತಿ ಜೋಬ್ ಒಳಗಡೆ ಹಾಕ್ಕೊಳ್ಳೋದು, ಶೆಲ್ಟ್ ಒಳಗಡೆ ಹಾಕ್ಕೊಳ್ಳೋದು, ಇಲ್ಲಾಂತಂದ್ರೆ ಜೋಬ್ ಒಳಗಡೆ ಹಾಕ್ಕೊಳ್ಳೋದು. ಹೆಂಗೆ ಅಂತಂದರೆ ಇವಾಗ ಕ್ಯಾಮ್ರಾ ಇರುತ್ತೆ ಅಂತ ಅಂದ್ಕೊಳ್ಳಿ, ಕ್ಯಾಮ್ರಾದಲ್ಲಿ ಹಿಂಗೆ ಪಾಸ್ ಆಗೋ ಅಷ್ಟರಲ್ಲಿ ಎತ್ತು ಹಾಕ್ಕೊಳ್ಳೋದು. ಮತ್ತು ಇವಾಗ ಬ್ಯಾಂಕ್ಗೆ ಇವಾಗ ಎಣಿಸಿರೋಂಥ ದುಡ್ಡು ಬ್ಯಾಂಕ್ಗೆ ತೊಗೊಂಡೋಗಿ ಕೊಡೋ ಅಷ್ಟರಲ್ಲಿ ಅಲ್ಲಿ ಎಕ್ಸ್ಚೇಂಜ್. ಈ ರೀತಿ ಹೇಳಬೇಕು ಅಂತಂದರೆ ಕೋಟಿಗಟ್ಟಲೆ ಸ್ಕ್ಯಾಮ್ ಮಾಡಿದ್ದಾರೆ. ಇವಾಗ ಹೇಳಬೇಕು ಅಂತಂದರೆ 7-8 ಕೋಟಿ ಏನೋ ಸ್ಕ್ಯಾಮ್ ಆಗಿದೆ ಅಂತ ಕೆಲವೊಂದು ವರದಿಗಳಲ್ಲಿ ತೋರಿಸ್ತಿದ್ದಾರೆ, ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ಕೆಲವೊಂದಷ್ಟು ವರದಿಗಳಲ್ಲಿ ತೋರಿಸ್ತಿದ್ದಾರೆ 7-8 ಕೋಟಿ ಸ್ಕ್ಯಾಮ್ ಆಗಿರ್ಬೋದು ಅಂದ್ಬಿಟ್ಟು. ಅವಾಗ ರಾಮ ಮಂದಿರ ಕಟ್ಟೋದಕ್ಕೆ ಅಂತ ಏನಿಲ್ಲ ಅಂತಂದ್ರೂ ಒಂದು ಅಂದಾಜು ಪ್ರಕಾರ, ನನ್ನ ಅಂದಾಜು ಪ್ರಕಾರ ಹೇಳ್ತೀನಿ, ಒಂದು 250-300 ಕೋಟಿ ಗಂಟೆ ಕಲೆಕ್ಷನ್ ಆಗಿರುತ್ತೆ. ಆ ಟೈಮಲ್ಲಿ ಹೇಳಬೇಕು ಅಂತಂದ್ರೆ ತುಂಬಾ ಜನ ಹೇಳಬೇಕು ಅಂತಂದ್ರೆ ದೇಣಿಗೆ ಕೊಟ್ಟಿದ್ದಾರೆ ರಾಮ ಮಂದಿರ ಕಟ್ಟೋದಕ್ಕೋಸ್ಕರ. ದೊಡ್ಡ ಸೆಲೆಬ್ರಿಟೀಸ್ ಆಗಿರ್ಬೋದು, ನಾರ್ಮಲ್ ವ್ಯಕ್ತಿಗಳಾಗಿರ್ಬೋದು, ಕೆಲವೊಂದು ವ್ಯಕ್ತಿಗಳ ಕೈಯಲ್ಲಿ ಆಗ್ಲಿಲ್ಲ ಅಂತಂದ್ರೂ ಅವ್ರ ಕೈಯಲ್ಲಿ ಆಗಿರೋದು ಒಂದು ₹50, ₹10 ದುಡ್ಡೇನೆ, ದೇವ್ರು ಕೊಟ್ಟಿರೋದು ಕಾಣಿಕೆ ದುಡ್ಡೇನೆ, ಕರೆಕ್ಟ್ ಅಲ್ವಾ? ಅದನ್ನು ದುಡ್ಡೇನೆ ಆನ್ಲೈನ್ ಇಂದ ಪೇ ಮಾಡಿದ್ದಾರೆ, ಮತ್ತೆ ಫೋನ್ ಪೇ ಇಂದ ಪೇ ಮಾಡಿದ್ದಾರೆ, ಮತ್ತೆ ಕೆಲವೊಂದಷ್ಟು ಚಂದ ವಸೂಲಿಗಳನ್ನ ಮಾಡಿದ್ದಾರೆ, ಮತ್ತೆ ಬೆಳ್ಳಿ ಆಗ್ಲಿ ಚಿನ್ನ ಆಗ್ಲಿ ಎಲ್ಲ ಕೊಟ್ಟಿದ್ದಾರೆ. ಇನ್ ಕೆಲವೊಂದು
ಕೆಲವೊಂದಷ್ಟು ವ್ಯಕ್ತಿಗಳು ಏನಂತ ಹೇಳ್ತಿದ್ದಾರೆ ಅಂತಂದ್ರೆ ನಾನು ಬೆಳ್ಳಿ ಕೊಟ್ಟಿದ್ದೀನಿ, ಅದನ್ನ ಕೊಟ್ಟಿದ್ದೀನಿ, ಇದನ್ನ ಕೊಟ್ಟಿದ್ದೀನಿ, ಬಟ್ ಹೇಳ್ಬೇಕು ಅಂತಂದ್ರೆ ಯಾವ್ದಕ್ಕೂ ನನಗೆ ರಿಸಿಪ್ಟ್ ಕೊಟ್ಟಿರ್ಲಿಲ್ಲ ಆ ಟೈಮಲ್ಲಿ, ಅದು ಸ್ಕ್ಯಾಮ್ ಆಗಿರ್ಬೋದು ಅಂತ ಕೆಲವೊಂದಷ್ಟು ಡಿಸ್ಕಷನ್ ಅಲ್ಲಿ ಮತ್ತೆ ಕೆಲವೊಂದಷ್ಟು ಡಿಬೇಟ್ಗಳಲ್ಲಿ ಮಾತಾಡ್ತಿದ್ದಾರೆ. ಬಟ್ ಹೇಳ್ಬೇಕು ಅಂತಂದ್ರೆ ಆಗಿರ್ಬೋದು ಅನ್ಸುತ್ತೆ. ಹೊರಗಡೆಯಿಂದ ಬಂದು ಇರುವಂತ ವ್ಯಕ್ತಿಗಳು ಯಾರು ಇಲ್ಲ, ಅವ್ರವ್ರ ರಿಲೇಷನ್ಗಳನ್ನೇ ನನ್ನ ಅಕ್ಕನ ಮಗ, ಮಾವನ್ ಮಗ ಅನ್ಬಿಟ್ಟು ಅವ್ರವ್ರ ರಿಲೇಷನ್ ಹಾಕೊಂಡು ರಾಮ ಮಂದಿರನ ಮೇಂಟೆನೆನ್ಸ್ ಮಾಡ್ತಿದ್ದಂತ ವ್ಯಕ್ತಿಗಳು. ಮ್ಯಾಟರ್ ಬರೋದ ಅಖಿಲೇಶ್ ಯಾದವ್ ಯಾವಾಗ ಈ ಟ್ವೀಟ್ ಮಾಡ್ತಾರೋ ಏನಂತಂದ್ರೆ ರಾಮ ಮಂದಿರದಲ್ಲಿ ಈ ತರ ಸ್ಕ್ಯಾಮ್ ಆಗ್ತಿದೆ ಅನ್ಬಿಟ್ಟು, ಆವಾಗ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಇನ್ಚಾರ್ಜ್ ಆಗಿರುವಂತ ಚಂಪತ್ ರಾಯ್ ಅನ್ನೋಂತ ವ್ಯಕ್ತಿ ರಾಜೀನಾಮೆ ಕೊಟ್ಟಿದ್ದಾರೆ. ಇವಾಗ ಇದಕ್ಕೆಲ್ಲ ಮೇನ್ ಕೀಪ್ ಇನ್ ಹೇಳ್ಬೇಕು ಅಂತಂದ್ರೆ ಈ ಚಂಪತ್ ರಾಯ್ ಅಂತ ಇದಾರಲ್ಲ ಆ ವ್ಯಕ್ತಿ ಡ್ರೈವರೇ ಹೇಳ್ಬೇಕು ಅಂತಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ. ಅದೆಂಗ್ ತಗ್ಲಾಕೊಂಡ್ರು, ಅಷ್ಟು ಕೋಟಿ ಸ್ಕ್ಯಾಮ್ ಮಾಡಿರೋದು ಹೆಂಗ್ ತಗ್ಲಾಕೊಂಡ್ರು ಅನ್ಬಿಟ್ಟು ನಿಮ್ಗೆಲ್ಲ ಕ್ವಶನ್ ನ ಓಡ್ತಿರಬಹುದು. ಅಂದ್ರೆ ಈ ಚಂಪತ್ ರಾಯ್ ಅಂತ ಇದಾರಲ್ಲ ಆ ವ್ಯಕ್ತಿ ಏನ್ ಮಾಡಿದಾರೆ ಅಂತಂದ್ರೆ ಈ ಕಾರ್ ಡ್ರೈವರ್ಗೆ ಅವ್ರ ಕೀನ ಕೊಟ್ಟಿದ್ರು. ಆ ಕೀನ ಕೊಟ್ಟಿದ್ದಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಇವಾಗ ₹1,000 ಇರುತ್ತೆ, ₹1,000 ₹2 ಕಡಿಮೆ ಆಯ್ತು ಅಂತಂದ್ರೆ ಯಾರಿಗಾದ್ರೂ ಡೌಟ್ ಬರುತ್ತಾ? ಯಾರಿಗೂ ಬರಲ್ಲ. ನಾವು ಒಂದ್ ಸ್ವಲ್ಪ ಎಳ್ಕೊಳ್ಳೋದ ಅನ್ಬಿಟ್ಟು ಅದ್ರಲ್ಲಿರೋಂಥ ದುಡ್ಡನ್ನ ಈ ರೀತಿ ಎತ್ತಿದ್ದಾರೆ. ಬಟ್ ಹೆಂಗ್ ತಗ್ಲಾಕೊಂಡ್ರು ಅಂತಂತಂದ್ರೆ ಇವಾಗ ಅಲ್ಲಿ ವರ್ಕ್ ಮಾಡ್ತಿರೋಂಥ ಎಂಪ್ಲಾಯೀಸ್ಗೆ ಏನಿಲ್ಲ ಅಂತಂದ್ರೂ ಒಂದು 15,000 to 20,000 ರೂಪಾಯಿ ಒಳಗಡೆನೆ ಸ್ಯಾಲ್ರಿ. ಇವ್ರುಗಳು ನಡೆಸ್ತಿದ್ದಂಥ ಲೈಫ್ ಸ್ಟೈಲು ತುಂಬಾನೇ ರಿಚ್. ಯಾವ ರೀತಿ ಅಂತಂತಂದ್ರೆ ಕೋಟಿಗಟ್ಟಲೆ ಖರ್ಚು ಮಾಡ್ಬಿಟ್ಟು ಮನೆಗಳನ್ನ ಕಟ್ಸಿರೋದು, ಮತ್ತೆ ಎಲ್ಲೋ ಒಂದ್ ಕಡೆ ಜಮೀನ ತೆಗೆದಿದ್ದು, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು ಅನ್ನೋ ಒಂದು ಕ್ವಶನ್ ರೈಸ್ ಆಯ್ತು. ಹೆಂಗೆ ಅಂತಂದ್ರೆ ಇವಾಗ 17,000, 18,000, 20,000 ಸಂಬಳ ತಗೊಂತಿರೋಂಥ ವ್ಯಕ್ತಿ ಕೋಟಿಗಟ್ಟಲೆ ಮನೆಗಳು ಹೆಂಗೆ ಕಟ್ಟಿಸೋದಕ್ಕಾಗುತ್ತೆ ಅನ್ನೋ ಒಂದು ಕ್ವಶನ್ ಯಾವಾಗ ರೈಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತೋ ಆವಾಗ ಇದೆಲ್ಲ ಆಚೆ ಬಂತು. ಬಟ್ ಹೇಳ್ಬೇಕು ಅಂತಂದರೆ ಯಾವಾಗ SIT ರಚನೆ ಮಾಡಿ ಇದ್ರ ಬಗ್ಗೆ ಎಲ್ಲ ತನಿಖೆ ಮಾಡಿ ಅಂತ ಯಾವಾಗ ಹೇಳಿದ್ರು ಆವಾಗ ಮ್ಯಾಟರ್ ಎಲ್ಲ ಆಚೆ ಬಂದಿದ್ದು. ಇವಾಗ ಹೇಳ್ಬೇಕು ಅಂತಂದ್ರೆ ಇವ್ರಗಳ ಮೇಲೆಲ್ಲ FIRಗಳು ಆಗಿದೆ. ರಾಮನ್ಗೆ ದೇಣಿಗೆ ಕೊಟ್ಟಿರೋಂಥ ದುಡ್ಡನ್ನ ಹೇಳ್ಬೇಕು ಅಂತಂದ್ರೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ವ್ಯಕ್ತಿನೂ ರಾಮ ಮಂದಿರಗೆ ದುಡ್ಡೇನಕ್ಕೆ ಕೊಟ್ಟಿದ್ದಾರೆ, ದೇವಸ್ಥಾನನ ಇಂಪ್ರೂವ್ ಮಾಡಲಿ ಅಂದ್ಬಿಟ್ಟು, ಮತ್ತೆ ಅಲ್ಲಿರೋಂಥ ದೇವಸ್ಥಾನ ಪ್ರಪಂಚಕ್ಕೆ ಗೊತ್ತಾಗ್ಲಿ ಅನ್ಬಿಟ್ಟು, ಏನಂತಂದ್ರೆ ಅಲ್ಲಿ ಡೆವಲಪ್ಮೆಂಟ್ ಆಗ್ಲಿ ಅನ್ಬಿಟ್ಟು ಪ್ರತಿಯೊಂದು ವ್ಯಕ್ತಿನೂ ದೇಣಿಗೆ ಕೊಟ್ಟಿದ್ದಾರೆ. ಹೇಳ್ಬೇಕು ಅಂತಂದ್ರೆ ಆ ದೇಣಿಗೆ ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ. ಇವಾಗ ನಾರ್ಮಲ್ ಆಗಿ ವರ್ಕ್ ಮಾಡೋಂಥ ವ್ಯಕ್ತಿಗಳು ಒಂದು 20,000, 30,000 ರೂಪಾಯಿ ಸಂಬಳ ತಗೊಳ್ಳೋಂಥ ವ್ಯಕ್ತಿಗಳು ಕೋಟಿಗಟ್ಟಲೆ ಮನೆ ಹೆಂಗ್ ಕಟ್ಟೋದಕ್ಕಾಗುತ್ತೆ? ಸಂಬಳ ಹೇಳ್ಬೇಕು ಅಂತಂದ್ರೆ ಕಡಿಮೆನೇ ಇರುತ್ತೆ, ಆಚೆ ಕಡೆ ಗಿಂಬಳ ಬರುತ್ತೆ ಗೊತ್ತಾ, ಅದು ಒಂದು ರೇಂಜ್ ಮೇಲೇನೆ ಇರುತ್ತೆ. ಬಟ್ ಇದು ಕೆಲವೊಂದಷ್ಟು ಆಚೆ ಕಡೆ ಬಂದಿದೆ, ಇನ್ನು ಕೆಲವೊಂದಷ್ಟು ಕಡೆ ಆಚೆ ಕಡೆ ಬಂದಿಲ್ಲ ಅಷ್ಟೇ. ಒಂದು ವ್ಯಕ್ತಿ ಯಾವ್ದಾದ್ರು ಒಂದು ಬಿಸ್ನೆಸ್ ನ ಮಾಡ್ತಿರ್ತಾರ ಅಂತ ಅನ್ಕೊಳ್ಳಿ. ಬಟ್ ಆ ವ್ಯಕ್ತಿ ಏನಂತ ದೇವ್ರ ಹತ್ರ ಕೇಳ್ಕೊತಾನೆ ಅಂತಂದ್ರೆ, ನನ್ಗೆ ಇವಾಗ ಒಂದು 10 ಲಕ್ಷ ಪ್ರಾಫಿಟ್ ಬಂದ ಅಂತಂದ್ರೆ ದೇವ್ರೆ ನಿನ್ಗೆ 1,000 ರೂಪಾಯಿ ತಗೊಬಂದು ಉಂಡಿಗೆ ಹಾಕ್ತೀನಿ ಅಂತ ಬೇಡ್ಕೋತಾನೆ. ಅದು ಒಂದು 10 ಲಕ್ಷನೋ ಪ್ರಾಫಿಟ್ ಜಾಸ್ತಿ ಬಂದಿರುತ್ತೆ. ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ದೇವ್ರ ದಯೆಯಿಂದ ದುಡ್ಡು ಬಂತು ಅಂದ್ಬಿಟ್ಟು ದುಡ್ಡನ್ನ ತಗೊಂಡೋಗ್ಬಿಟ್ಟು ಉಂಡಿಗೆ ಹಾಕ್ತಾರೆ. ಆ ಉಂಡಿಗೆ ಹಾಕುವಂತ ದುಡ್ಡು ಏನಕ್ಕೋಸ್ಕರ ಅವ್ರು ಹಾಕ್ತಾರೆ? ಜಾತ್ರೆಗೋಸ್ಕರ ಆಗಿರ್ಬೋದು, ಮತ್ತೆ ದೇವಸ್ಥಾನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಆಗಿರ್ಬೋದು, ದೇವಸ್ಥಾನ ಕಟ್ಟೋದಕ್ಕೋಸ್ಕರನಾಗಿರ್ಬೋದು, ಯೂಸ್ ಮಾಡ್ಕೊಂಡ್ಲಿ ಅಂದ್ಬಿಟ್ಟು ಹಾಕಿರ್ತಾರೆ. ಒಂದು ನಾರ್ಮಲ್ ಆಗಿ ಒಂದು ವ್ಯಕ್ತಿ ಕಷ್ಟ ಬಿದ್ದು ದುಡಿಬೇಕು ಅಂತಂದ್ರೆ ಎಷ್ಟು ವರ್ಷ ತಗೋಬೇಕು? 1 ಕೋಟಿ ಮನೆ ಕಟ್ಟಬೇಕು ಅಂತಂದ್ರೆ, ಅಮ್ಮಮ್ಮ ಅಂತಂದ್ರೆ ಅವ್ನಿಗೆ ಒಂದು 50,000 ರೂಪಾಯಿ ಸಂಬಳ ಬರುತ್ತೆ ಅಂತ ಅನ್ಕೊಳ್ಳಿ. ಅಮ್ಮಮ್ಮ ಅಂತಂದ್ರೆ ಎಷ್ಟು ವರ್ಷ ಕಷ್ಟ ಬಿದ್ದು ದುಡಿಬೇಕು? ಒಂದು ವ್ಯಕ್ತಿ ಕಷ್ಟ ಬಿದ್ದು ದುಡಿತಿದ್ದಾನೆ ಅಂತಂತಂದ್ರೆ, ಅಮ್ಮಮ್ಮ ಅಂತಂದ್ರೆ ಏನಿಲ್ಲ ಅಂತಂತಂದ್ರೂ ಅವನು ವಯಸ್ಸಾಗೋವರೆಗೂ ದುಡ್ದ ಅಂತಂತಂದ್ರೂ ಅಲ್ಲಿ ಅವ್ನಿಗಿರೋಂಥ ಕಮಿಟ್ಮೆಂಟ್ಸ್ಗೆ ಅಲ್ಲಿಗೆ ಖರ್ಚಾಗೋಗ್ಬಿಡುತ್ತೆ. ಎಲ್ಲಿ ಮನೆ ಕಟ್ಟೋದಕ್ಕಾಗುತ್ತೆ, ಇನ್ನೆಲ್ಲಿ ಬದುಕೋದಕ್ಕಾಗುತ್ತೆ? ಇವಾಗಿರೋ ಜನ್ರೇಷನ್ ಹಂಗೇನೆ. ಇವಾಗ ಬೆಂಗಳೂರಲ್ಲಿ ಒಂದು ಸೈಟ್ನ ತಗೋಬೇಕು ಅಂತಂತಂದ್ರೆ ಏನಿಲ್ಲ ಅಂತಂದ್ರೂ ಕೆಲವೊಂದಷ್ಟು ಕಡೆ ಒಂದು ಅಡಿ ಹೇಳ್ಬೇಕು ಅಂತಂದ್ರೆ 35,000-40,000 ಇನ್ನು ಹೆಚ್ಚಾಗೆ ಓಡ್ತಿದೆ. ಬಟ್ ಹಂಗೂ ಹೇಳ್ಬೇಕು ಅಂತಂದ್ರೆ ಜಾಗಗಳು ಸಿಗ್ತಿಲ್ಲ. ಆ ರೀತಿ ಇದೆ ಸಿಚುವೇಶನ್. ಇವಾಗ ನಾರ್ಮಲ್ ಆಗಿರುವಂತ ವ್ಯಕ್ತಿ ಹೇಳ್ಬೇಕು ಅಂತಂದ್ರೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸೈಟ್ ತಗೊಂಡು ಬಿಲ್ಡಿಂಗ್ ಕಟ್ತಾನೆ ಅಂತಂದ್ರೆ ಅದು ಆಗುತ್ತಾ? ಅದು ಆಗದಿರೋಂಥ ಮಾತುಗಳು ನೋಡ್ರಿ. ಆರಾಮಾಗೆ ಒಂದು 17,000 ರೂಪಾಯಿ ಸಂಬಳಕ್ಕೆ ಅಂದ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. 17,000-20,000 ರೂಪಾಯಿ ಸಂಬಳಕ್ಕೆ ಆ ಸೈಟ್ ಸೋರ್ಸ್ ಅಂತ ಇರುತ್ತಲ್ಲ, ಸೈಟ್ ಸೋರ್ಸ್ ಅಂದ್ಬಿಟ್ಟು ಈ ಕಡೆ ಕೆಲವೊಂದಷ್ಟು ವ್ಯಕ್ತಿಗಳು ಅಲ್ಲಿ ವರ್ಕ್ ಮಾಡುವಂಥ ವ್ಯಕ್ತಿಗಳು ಹೇಳ್ಬೇಕು ಅಂತಂದ್ರೆ ಅವ್ರ ಮನೆ ಮಠನ ಉದ್ಧಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಜನಗಳ ಮೇಲೆ ಕೈ ಇಟ್ಬಿಟ್ಟು ದುಡ್ಡು ಮಾಡೋಂಥ ವ್ಯಕ್ತಿಗಳನ್ನ ನೀವುಗಳು ನೋಡಿರ್ಬೋದು. ಬಟ್ ಹೇಳ್ಬೇಕು ಅಂತಂದ್ರೆ ರಾಮ ಮಂದಿರದಲ್ಲಿ ರಾಮನ್ ತಲೆ ಮೇಲೆನೆ ಕೈ ಇಟ್ಬಿಟ್ಟು ದುಡ್ಡು ಮಾಡೋದಕ್ಕಂತ ಹೋಗಿ ತಗ್ಲಾಕೊಂಡಿರೋದನ್ನ ನೀವುಗಳು ನೋಡಿರ್ಬೋದು. ಇವಾಗ ಹೆಂಗ್ ತಗ್ಲಾಕೊಂಡಿದ್ದಾರೆ ನೋಡಿ. ಹೇಳಬೇಕು ಅಂತಂದರೆ ಯಾವಾಗ ಟ್ವಿಟ್ ವೈರಲ್ ಆಯಿತೋ ಆವಾಗ ಒಂದು ಸ್ವಲ್ಪ ತನಿಖೆನ ಸ್ಟಾರ್ಟ್ ಮಾಡಿದ್ದಾರೆ. ತನಿಖೆಯಲ್ಲಿ ಗೊತ್ತಾಗಿದೆ ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ಇವ್ರಗಳ ಮೇಲೆಲ್ಲ FIR ಆಗಿದೆ. ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ಹಂಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಬರೆಯೋ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂತಂದರೆ ನೀವು ಮಾಡುವಂಥ ಪ್ರತಿಯೊಂದು ಸಬ್ಸ್ಕ್ರೈಬು ಇದೇ ರೀತಿಯೇ ಪ್ರತಿಯೊಂದು ದಿವಸನೂ ವಿಡಿಯೋಸ್ನ ಮಾಡೋದಕ್ಕೆ ಒಂದು ಮೋಟಿವೇಟ್. ಸಬ್ಸ್ಕ್ರೈಬ್ ಮಾಡಿದ್ರೆ ಡನ್.